ನೀವು ವರ್ಷಕ್ಕೆ ಎಷ್ಟು ಸಿನಿಮಾ ಬರ್ತೀರಿ ಅಂತ? ನಾವು ತಾಯಿ ಪಾತ್ರ ಮಾಡೋರು ಎಷ್ಟು ಜನ ಇದ್ದೀವಿ? ಆದ ಪಕ್ಷದಲ್ಲೂ ನಾವು ಅಷ್ಟೂ ಜನ ಬ್ಯುಸಿ ಇರಬೇಕಲ್ವಾ ಸರ್? ಯಾರೂ ಬ್ಯುಸಿ ಇಲ್ಲ. ಕಲಾವಿದರ ಸಂಖ್ಯೆ ಹೆಚ್ಚಾಗಿದೆ, ಹಾಗಾಗಿ ನಮಗೆ ಸಿನಿಮಾಗಳು ಬರ್ತಿಲ್ವೋ? ದುಡಿಮೆ ಮುಖ್ಯ ಆಗುತ್ತಲ್ಲ ಸರ್. ಪಾತ್ರ ಸಿಕ್ಕರೆ ದುಡಿಮೆ ಇರುತ್ತೆ, ಇಲ್ಲದೇ ಇದ್ರೆ ಬಂದಿರ್ತೀವಿ. ಇಂಡಸ್ಟ್ರಿಯಲ್ಲಿ ನೀವು ಗಳಿಸಿದ್ದೇನು, ಕಳ್ಕೊಂಡಿದ್ದೇನು? ಈಗ ತಾಯಿ ಅನ್ನುವ ಒಂದು ಪಟ್ಟ ಮತ್ತೆ ಅದಕ್ಕೆ ಸಿಕ್ಕಂತ ಗೌರವ. ಅದಕ್ಕೆ ಬಹಳ ಜನ ಸಂತೂರ್ ಮಮ್ಮಿ ಅಂತ ನಿಮ್ಮನ್ನ. ಮದುವೆ ಆದ್ರೆ ಅದೇ ಹುಡುಗನ ಮದುವೆ ಆಗ್ಬೇಕು ಅಂತ ಅಂದಿದ್ರು ಅಂತೆ. ಹೌದು. ಏನಲ್ಲ ಆ ಸ್ಟೋರಿ ಏನು? ನೀವು ಆಸ್ ಎ ನಟಿಯಾಗಿ ನಿಮಗೆ ತುಂಬ ಪ್ರಭಾವ ಬೀರಿದಂಥ ನಟಿ ಯಾರು ಅಂತ ಕನ್ನಡದಲ್ಲಿ ಹೇಳೋದಾದ್ರೆ? ಅಂದರೆ ನೀವು ಅಮ್ಮನ ಪಾತ್ರ ಮಾಡ್ತಾ ಇದ್ದೀರಿ, ಈಗ ಹಿಂದಿನ ಅಮ್ಮನಗಳನ್ನೆಲ್ಲ ನೀವು ನೋಡಿರ್ತೀರಿ, ಸೊ ನಿಮಗೆ ಪ್ರಭಾವ ಬೀರಿದ್ದು ನಟಿ? ನನಗೆ ಚೈಲ್ಡ್ಹುಡ್ಡಿಂದಾನು ಇದುವರೆಗೂ ಲಕ್ಷ್ಮಿ ಮೇಡಮ್. ಲಕ್ಷ್ಮಿ ಮೇಡಮ್ ಇದುವರೆಗೂ ಲಕ್ಷ್ಮಿ ಮೇಡಮ್. ಆಸ್ ಅ ಹೀರೋಯಿನ್, ಆಸ್ ಅ ಮದರ್, ಅವ್ರಿಗೆ ಅವ್ರು ಮಾಡದೇ ಇರೋ ಪಾತ್ರನೇ ಇಲ್ಲ ಅನ್ಸುತ್ತೆ. ಅವ್ರ ಜೊತೆಗೆ ಶೇರ್ ಮಾಡಿದೀನಿ ಸರ್, ಮಾಡಿದೀನಿ. ಅದೇ ನಾನು ತುಂಬಾ ತುಂಬಾ ಖುಷಿ ಹೌದಾ? ಈಗ ಗಣೇಶ್ ಅವ್ರದ್ದೊಂದು ಸಿನಿಮಾ ಮಾಡ್ತಾ ಇದೀವಿ, ಅದರಲ್ಲಿ ಅವರು ರಮೇಶ್ ಗಣೇಶ್ ಪಿನಾಕ ಅಂತ. ಅಲ್ಲ ಅಲ್ಲ ಅಲ್ಲ, ಪಿನಾಕನೂ ಅಲ್ಲ, ಇದು ಅಲ್ಲ, ಇನ್ನೊಂದು ಶ್ರೀನಿವಾಸ ರಾಜು ಅವ್ರದ್ದು ಸಿನಿಮಾ, ಹೊಸ ಸಿನಿಮಾ. ಅದರಲ್ಲಿ ಅವ್ರದ್ದು ಮೇಜರ್ ಕ್ಯಾರೆಕ್ಟರ್ ಇದೆ. ಅವರ ಸೊಸೆಯಾಗಿ ನಾನು ಆಕ್ಟ್ ಮಾಡ್ತಾ ಇದ್ದೀನಿ. ಮೀಟ್ ಮಾಡಿದೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಓ ಬಾರಿ ಬಾರಿ ಖುಷಿ ಕೊಟ್ಟಂತ ಕ್ಷಣ. ಚಿಕ್ಕಂದಿನ ನೀವು ನೋಡ್ತಾ ಇದ್ದರು, ಶೇರ್ ಮಾಡುವಂತ ಅವಕಾಶ ಸಿಕ್ಕಾಗ ಇರುವ ಖುಷಿನೇ ಬೇರೆ. ಅಯ್ಯೋ ಹೌದು ಹೌದು, ಹಾಗಾಯ್ತು. ಈ ಇಷ್ಟು ವರ್ಷ ಜರ್ನಿನಲ್ಲಿ ನಿಮ್ಗೆ ಎಂದೂ ಕೂಡ ಸಿನಿಮಾ ಆಗಲಿ ಸೀರಿಯಲ್ ಆಗಲಿ ಸಾಕು ಅಂತ ಅನ್ಸಿದ್ದು? ಇಲ್ಲ ಸರ್, ಅನ್ಸೇ ಮಾಡಬೇಕು ಅಂತ. ಎವ್ರಿ ಡೇ ಶೂಟಿಂಗ್ ಮಾಡಕ್ಕೂ ನಾ ರೆಡಿ ಇದ್ದೀನಿ. ಶೂಟಿಂಗ್ ಇಲ್ದಾಗ ಎಲ್ಲ ಕಳ್ಕೊಂಡಾಗಂತ ಫೀಲ್ ಆಗುತ್ತೆ. ಮುಂಚೆ ಆಗ್ತಿರ್ಲಿಲ್ಲ, ಈಗ ಆಗತ್ತೆ ಅಲ್ವಾ? ಆಗತ್ತೆ ಸರ್, ಖಂಡಿತ ಆಗತ್ತೆ. ಒಂದು ನಾನು ನೋಡಿರೋ ಪ್ರಕಾರದಲ್ಲಿ ತಿಂಗಳಲ್ಲಿ 31 ದಿನ ಇದ್ರೆ 31 ದಿನವೂ ಯಾರು ಶೂಟ್ ಮಾಡಲ್ಲ. ಗೌರ್ಮೆಂಟ್ ಆಫೀಸ್ ಥರನೇ ರಜೆಗಳು, ಇದು ನಮ್ಗೆ ಇನ್ನೂ ಹೆಚ್ಚಿರುತ್ತೆ. ಸೊ ಶೂಟಿಂಗ್ ಇರಬೇಕು, ಜನರ ಅಂದ್ರೆ ಲೈಕ್ ಬೆರಿಬೇಕು, ಜನರ ಜೊತೆ ಪಾತ್ರ ಆಗ್ಬೇಕು, ಕ್ಯಾಮ್ರಾ ಸೌಂಡ್ ಕೇಳ್ತಾ ಇರಬೇಕು, ಒಂದು ಎಲ್ಲವೂ ಚೆನ್ನಾಗಿರುತ್ತೆ ಶೂಟಿಂಗ್ ಸೆಟ್ ಅಲ್ಲಿ. ನೀವೇ ನೋಡಿರೋ ಹಾಗೆ ಕರೆಕ್ಟ್. ಸಿನಿಮಾ ಆಗ್ಲಿ ಸೀರಿಯಲ್ ಏನೇ ಆದ್ರೂ ಅಷ್ಟೇ, ನಾವು ಕಿರ್ಚಾಡ್ತೀವೋ ಅವ್ರು ಕಿರ್ಚಾಡ್ತಾರೋ ಅದೆಲ್ಲವೂ ಚೆನ್ನಾಗೇ ಇರುತ್ತೆ. ಅದಕ್ಕೆ ಮತ್ ಮುಗಿದ್ಮೇಲೆ ಮುಗಿತಾ 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 ಅನ್ನೋ ಒಂದು ಆತಂಕ, ಹೇಳಿಲ್ವಲ್ಲ ನಾವೇ ಕೇಳೋಣ ಅಂತ, ಅಥವಾ ಬಟ್ ಇನ್ನೂ ಇದೆಯೇನೋ, ನಮ್ಗೇನು ಕಾಸ್ಟ್ಯೂಮ್ ಚೇಂಜ್ ಹೇಳಿಲ್ಲ, ಆ ಥರ ಸುಮಾರು ಹೇಳಿದೀವಿ ಅಂತ ಅವ್ರು ಅನ್ಕೊಂಡ್ಬಿಟ್ಟಿರ್ತಾರೆ, ಪಾಪ ನಮಗೆ ಗೊತ್ತಿರಲ್ಲ. ಶಾರ್ಟ್ ರೆಡಿ ಆದಾಗ ನಾವು ಹಾಗೆ ಇರ್ತೀವಿ. ಸೊ ಹಳೆ ಕಾಸ್ಟ್ಯೂಮ್ ಅಂದ್ರೆ ಹಳೆ ಸೀನಿನ ಕಾಸ್ಟ್ಯೂಮ್ನ ಚೇಂಜ್ ಮಾಡಿ ಇದಕ್ಕೆ ತಕ್ಕಂಗೆ ಮುಂಚೆನೇ ಹೇಳಿಲ್ಲ, ನೀನು ಯಾಕೆ ಹೇಳಿದೆ ಮೇಡಮ್ ನೀವು ಹೇಳಿಲ್ಲ, ಇದೆಲ್ಲ ಒಂದು ಬರ್ತದೆ. ಆ ಕಾನ್ವರ್ಸೇಷನ್ನೇ ಒಂಥರ ಖುಷಿ ಅನ್ಸುತ್ತೆ, ಚೆನ್ನಾಗಿರುತ್ತೆ. ರೀಸೆಂಟ್ ಆಗಿ ಒಂದು ಪೋಸ್ಟ್ ನೋಡಿದೆ ನಿಮ್ದು, ಮಾರ್ಕ್ ಸಿನಿಮಾದ ಒಂದು ಡಬ್ಬಿಂಗ್ ಮಾಡ್ತಾರೆ. ಆ ಸಿನಿಮಾದಲ್ಲಿ ಏನ್ ಪಾತ್ರ ಅಂತ, ಅದು ಕೂಡ ಇದೇ ತಿಂಗಳಲ್ಲಿ ಬರ್ತಾ ಇದೆ? ಹೌದು ಸರ್, ಹೌದು, ಇದೇ ತಿಂಗಳಲ್ಲಿ ಬರ್ತಾ ಇದೆ. ಅಲ್ಲೂ ಹೇಗೆ ನಮ್ಮನ ಹೇಗೆ ಅಂತ? ಇಲ್ಲ ಸರ್, ಅದರಲ್ಲಿ ಒಂದಿನದ ಪಾತ್ರನೇ. ಓಕೆ. ನಾನು ಇದಕ್ಕೋಸ್ಕರ ಅಂದ್ರೆ ಯಾತಕ್ಕೆ ಒಪ್ಕೊಂಡೆ ಅಂದ್ರೆ, ಒಂದು ಟೀಮಲ್ಲಿ ನಾನು ಇರ್ತೀನಿ ಅನ್ನೋ ರೀಸನ್ಗೋಸ್ಕರ ಮಾಡ್ಬೇಕಾಗತ್ತೆ. ಆ ಟೀಮ್ಗೆ ನಾನು ಗೊತ್ತಿದ್ದೀನಿ ಅನ್ನೋ ತರ ಅವರು ಅದೇ ತರನೇ ಕರೆದ್ರು. ಮೇಡಮ್ ಒಂದೇ ಸೀನ್ ಇರೋದು, ಒಂದಿನದ ಪಾತ್ರ, ನೀವು ಮಾಡಿ ಚೆನ್ನಾಗಿರತ್ತೆ ಅಂತ ಹೇಳಿ ಕರೆದ್ರು. ಹೋಗಿ ಪಾತ್ರ ಮುಗಿಸ್ಬಿಟ್ಟು ಬಂದೆ. ಓಕೆ. ಈಗ ಅಯೋಗ್ಯ 2 ನಲ್ಲಿ ಏನ್ ಪಾತ್ರ ನಿಮ್ದು? ಅಯೋಗ್ಯ 2 ನಲ್ಲಿ ಅಯೋಗ್ಯನ್ ತಾಯಿ, ಸತೀಶನ್ ತಾಯಿ. ಅಯೋಗ್ಯ 1 ನಲ್ಲಿ ಏನಿತ್ತು, ಅಯೋಗ್ಯ 2 ನಲ್ಲಿ ತಾಯಿ ಪಾತ್ರ. ಅದ್ಭುತ. ಅದೇ ಮಗನ್ ಬೈಕೊಂಡಿರೋದ ಹೆಂಗೆ ಅಂತ? ಇಲ್ಲ 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 ಇಲ್ಲ, ಈಗ ಮಗನ ಜೀವನ ಬದಲಾಗಿರತ್ತಲ್ಲ. ಯಾಕಂದ್ರೆ 1 ನಲ್ಲೇ ಆ ಸೊಸೆ ಬಂದ್ಬಿಟ್ಟಿದ್ದಾಳೆ. ಸೊ ಈಗ ನಮ್ದು ಸಂಸಾರದ ಕತೆ ಸ್ಟಾರ್ಟ್ ಆಗಿರುತ್ತೆ ಇಲ್ಲಿ ಅಯೋಗ್ಯ 2 ನಲ್ಲಿ. ಅದರಲ್ಲಿ ಬರುವಂತಹ ಒಂದು ದಿನಗಳ ಇದು ಏನೋ ಕಾನ್ವರ್ಸೇಷನ್ನು, ಏಳೋದು ಬೀಳೋದು, ಅವನು ಅದ್ರಲ್ಲಿ ಗೆದ್ದುಬಿಟ್ಟಿದ್ದಾನೆ, ಪಂಚಾಯತಿ ಸದಸ್ಯ ಆಗ್ಬಿಟ್ಟಿದ್ದಾನೆ. ಅಲ್ಲಿಂದ ಕತೆ ಮುಂದಕ್ಕೆ ಕಂಟಿನ್ಯೂ ಆಗಿದೆ. ಬಹಳ ಚೆನ್ನಾಗಿದೆ ಸರ್ ಅಯೋಗ್ಯ 2. ನಾನು ಇದೀನಿ ಅಂತ ಹೇಳ್ಕೊತಿಲ್ಲ, ಇದನ್ನ ನಾನು ಆಕ್ಟ್ ಮಾಡಿದಂಥ ಎಕ್ಸ್ಪೀರಿಯನ್ಸು ಗೊತ್ತಾಗ್ಬಿಡುತ್ತೆ. ಅದ್ರ ಪ್ರಕಾರ ಈ ವರ್ಷಕ್ಕೆ ಎಷ್ಟು ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೋತೀರಿ ಅಂತ? ಯಾಕಂದ್ರೆ ಈ ವರ್ಷ ನೋಡಿದ್ರೆ ಒಂದು 190+ ಹೊಸಬ್ರು ಸಿನಿಮಾ ಬಂತು, ಬೇರೆ ಎಲ್ಲ ಸೇರಿಸಿದ್ರೆ 250+ ಸಿನಿಮಾಗಳು ಆಯ್ತು ಈ ವರ್ಷ. 2 ದೊಡ್ಡ ಸಕ್ಸಸ್ ಬಂತು ಬಿಡಿ. ಇನ್ನು ಉಳಿದ ಬಹುತೇಕ ಸಿನಿಮಾಗಳಲ್ಲಿ ನಾವು ವಿಮರ್ಶೆ ಮಾಡಕ್ಕಂತ ಸಿನಿಮಾ ನೋಡಿದಾಗ ನೀವು ಕಾಣಿಸ್ಕೊಂಡಿದ್ದೀರಿ. ನಿಮ್ಗೆ ವರ್ಷಕ್ಕೆ ಎಷ್ಟು ಸಿನಿಮಾ ಬರ್ತೀರಿ ಅಂತ?
ಇಲ್ಲ ಸರ್, ನೀವು ಹೇಳಿದ ಲೆಕ್ಕಕ್ಕೆ ನಾನು ಬರ್ತೀನಿ. ಹ್ಮ್ 250 ಸಿನಿಮಾ ರಿಲೀಸ್ ಆಗಿದೆ. ನಾವು ತಾಯಿ ಪಾತ್ರ ಮಾಡೋರು ಎಷ್ಟು ಜನ ಇದ್ದೀವಿ? ಹಾ ಹಂಗೆ ಒಂದು 10 ಜನ ಅನ್ಕೊಳ್ಳಿ ಸರ್. ಡಿವೈಡ್ ಆಗ್ತದೆ ಅದು. 10 ಸಿನಿಮಾ ಮಾಡಿದೀವಿ ಅಂತಾನೆ ಇಟ್ಕೊಳ್ಳಿ ವರ್ಷಕ್ಕೆ ಒಬ್ಬೊಬ್ರು. ಇನ್ನೊಂದು 50 ಸಿನಿಮಾನ ನೀವು ಅಲ್ಲಿಗೆ 100 ಸಿನಿಮಾ ಆಗೋದು. ಒಬ್ರಿಗೆ 10 ಸಿನಿಮಾ ಕೊಟ್ಟರು 100 ಸಿನಿಮಾ. ಇನ್ನು 150 ಸಿನಿಮಾದಲ್ಲಿ 50 ಸಿನಿಮಾದಲ್ಲಿ ತಾಯಿ ಪಾತ್ರನೇ ಇಲ್ಲ, ಇರಲ್ಲ. ಎಷ್ಟೋ ಕಡೆ ಸಿಂಗಲ್ ಪೇರೆಂಟ್, ತಂದೆ ಇರ್ತಾನೆ ಅಥವಾ ತಂದೆ ಇರಲ್ಲ, ತಾಯಿ, ಈ ಥರ. ಆದ ಪಕ್ಷದಲ್ಲೂ ನಾವು ಅಷ್ಟೂ ಜನ ಬ್ಯುಸಿ ಇರ್ಬೇಕಲ್ವಾ ಸರ್? ನಿಜ. ಯಾರು ಬ್ಯುಸಿ ಇಲ್ಲ. ಎಲ್ಲ ಆರಾಮಾಗಿದ್ದೀರಿ. ಶೂಟಿಂಗ್, ವೀಣಂಗ್ ಫಾರ್ಮ್ ಶೂಟಿಂಗ್ ಇಲ್ಲ, ನಾ ಮನೇಲೇ ಇದ್ದೀನಿ. ಚಿತ್ಕಲಾ ಇಲ್ಲ, ಏನಮ್ಮ ಇದ್ರಲ್ಲೇ ಇದೀವಿ ಎಲ್ಲರೂ. ಸೇಲಿಂಗ್ ಇನ್ ದ ಸೇಮ್ ಬೋಟ್. ಏನಾಗ್ತಿದೆ ಅಂತ ಗೊತ್ತಿಲ್ಲ, ಏನಾಗ್ತಿದೆ ಗೊತ್ತಿಲ್ಲ. ಒಬ್ಬ ಕಲಾವಿದ್ರು ಮನಸ್ಸು ಮಾಡಿದ್ರೆ 2 ಶಿಫ್ಟ್ ಅಲ್ಲಿ ಕೆಲಸ ಮಾಡ್ಬೋದು. ಮಾಡಿದ್ದಾರೆ. ಈಗ ಕಲಾವಿದರ ಸಂಖ್ಯೆ ಹೆಚ್ಚಾಗಿದೆ, ಹಾಗಾಗಿ ನಮ್ಗೆ ಸಿನಿಮಾಗಳು ಬರ್ತಿಲ್ವೋ? ಯಾಕೆಂದ್ರೆ ನೋಡಿ, ಇವಾಗ 250 ಸಿನಿಮಾದಲ್ಲಿ ಅಟ್ಲೀಸ್ಟ್ ಒಂದು 50 ಸಿನಿಮಾ ನಾನು ಇರ್ಬೇಡ್ವಾ? ಕರೆಕ್ಟ್. ಇಲ್ವಲ್ಲ? ಇಲ್ಲ, 10-12 ಸಿನಿಮಾ ಅಂದ್ರೆ ಹಿಂಗೆ. ಇದನ್ನೇ ಪ್ರೊಫೆಷನ್ ಅಂತ ತಗೊಂಡು ಜೀವನದಲ್ಲಿ ಇದನ್ನ ಒಂದು ಭಾಗ ಅಂತ ತಗೊಂಡು ಮಾಡುವಾಗ ದುಡಿಮೆ ಮುಖ್ಯ ಆಗುತ್ತಲ್ಲ ಸರ್. ನಮ್ಗೆ ಪಾತ್ರ ಸಿಕ್ಕರೆ ದುಡಿಮೆ ಇರುತ್ತೆ, ಇಲ್ಲದೆ ಇದ್ರೆ ಮನೇಲಿರ್ತೀವಿ. ಓಕೆ, ಇಂಡಸ್ಟ್ರಿಯಲ್ಲಿ ನೀವು ಗಳಿಸಿದ್ದೇನು, ಕಳ್ಕೊಂಡಿದ್ದೇನು? ಸರ್, ಇಂಡಸ್ಟ್ರಿಯಲ್ಲಿ ನಾನು ಗಳಿಸಿದ್ದು ಈಗ ತಾಯಿ ಅನ್ನುವ ಒಂದು ಪಟ್ಟ, ಮತ್ತೆ ಅದಕ್ಕೆ ಸಿಕ್ಕಂತ ಗೌರವ, ಇದಕ್ಕೆ ಎಷ್ಟು ಬೆಲೆ ಕೊಟ್ಟರು ಸಾಕಾಗಲ್ಲ. ಅದಕ್ಕೆ ಬಹಳ ಜನ ಸಂತೂರ್ ಮಮ್ಮಿ ಅಂತ ನಿಮ್ಮನ್ನ. ಓ ಸರ್, ಸಂತೂರ್ ಮಮ್ಮಿ ಆಗೋದಕ್ಕೆ ಬೇರೆ ಚಿಕ್ಕವ್ರಿಗೆ ಒಂದು ಅಡ್ವೈಸ್ ಏನಂದ್ರೆ, ಸಣ್ಣ ವಯಸ್ಸಲ್ಲಿ ಮದುವೆ ಆಗಿ ಮಕ್ಳದ್ ಮಾಡ್ಕೊಂಬಿಡಿ ಅಂತ. ಯೌವನ ನಮ್ ಜೊತೆಲೇ ಇರುತ್ತೆ. ನಾನ್ ಕಂಡ್ಕೊಂಡಿರೋದು, ಹಾಗೂ ನನ್ನ ಫ್ರೆಂಡ್ಸ್ ಅವಾಗೆಲ್ಲ ನಾನು ಮದುವೆ ಆಗಿದ್ದು 93ನಲ್ಲಿ. ಫೈನಲ್ ಇಯರ್ ಡಿಗ್ರಿ. ಸೊ ನಾವು ಎಲ್ಲರೂ ಭೇಟಿ ಆಗ್ತೀವಲ್ಲ ಫ್ರೆಂಡ್ಸ್, ಎಲ್ಲರೂ ಈಗ ಹಾಗೆ ಇದೀವಿ. ಕಾಲೇಜಲ್ಲಿ ಇದ್ದು ಫ್ರೆಂಡ್ಸ್ಗಳು, ಅದೇ ಚೈತನ್ಯ, ಅದೇ ಉತ್ಸಾಹ. ಹೇಳೋದು ದೇಹ ದಪ್ಪ ಸಣ್ಣ ಆಗೋದು ಅದಲ್ಲ, ಒಂದು ಉತ್ಸಾಹ ಇರ್ಬೇಕಲ್ವಾ, ಚೈತನ್ಯ ಇರಬೇಕು ಜೀವನದಲ್ಲಿ, ಜೀವನ ನಡೆಸೋದಕ್ಕೆ. ಅದು ಹಾಗೆ ಇರುತ್ತೆ. ಅದೇ ನೀವು ಸ್ವಲ್ಪ ಲೇಟ್ ಆಗಿ, ಅಂದ್ರೆ ಮಕ್ಳುಗಳು ಇವಾಗ 26ಕ್ಕೆ ಓದ್ ಮುಗಿಸ್ತಾರೆ, 28ಕ್ಕೆ ಏನೋ ಕೆಲ್ಸಕ್ಕೆ ಸೇರ್ಕೋತಾರೆ, 1-2 ವರ್ಷ ಅಂತಾರೆ, 30 ಆಗತ್ತೆ, 30 ಮೇಲ್ ಮದುವೆನೂ ಆಗ್ತಾರೆ. 30 ಮೇಲ್ ಮದುವೆ ಆದ್ರೆ ಅವ್ರ ಫ್ಯಾಮಿಲಿನ ಶುರು ಮಾಡಕ್ 1-2 ವರ್ಷ ಅಂತಾರೆ, 34 ಮಕ್ಕಳಾಗತ್ತೆ. ಆ ಮಕ್ಕಳಾದ ಆಗೋದಕ್ಕೆ ಇವ್ರಿಗೆ ಅಯ್ಯೋ ಇನ್ ಜೀವನನೇ ಸಾಕು ಅನ್ನೋ ಮಟ್ಟಕ್ಕೆ ಆಗ್ಬಿಡುತ್ತೆ. ಬಟ್ ಅದು ಹಾಗಲ್ಲ ಅಲ್ವಾ, ಪ್ರಕೃತಿ ಹಾಗಲ್ಲ ಅಲ್ವಾ. ಆ ಮಗು ಬೆಳೆದು ದೊಡ್ಡದಾಗ್ಬೇಕು, ಅದನ್ನೊಂದು ಸಮಾಜದಲ್ಲಿ ಒಂದು ಜವಾಬ್ದಾರಿಯುತ ಮನುಷ್ಯನನ್ನಾಗಿ ಮಾಡ್ಬೇಕಲ್ವಾ, ನಮ್ಮ ಕರ್ತವ್ಯ ಅಲ್ವಾ ಅದು. ಚಿಕ್ಕ ವಯಸ್ಸಾದ್ರೆ ಎಲ್ಲಕ್ಕೂ ಪೇಷನ್ಸ್ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ಆಗ್ಬೇಕು, ಅಡ್ಜಸ್ಟ್ ಮಾಡ್ಕೊಳಕ್ಕೆ, ಪೇಷನ್ಸ್ಗೆ, ಬೆಳೆಯಕ್ಕೆ. ಮಕ್ಕಳ ಜೊತೆ ನಾವು ಬೆಳಿತೀವಲ್ಲ ಸರ್. ನಿಜ, ಕರೆಕ್ಟ್. ಹಾಗಾಗತ್ತೆ. ನೀವು ಮದುವೆ ಆದ್ರೆ ಅದೇ ಹುಡುಗನ ಮದುವೆ ಆಗ್ಬೇಕು ಅಂತ ಅಂದಿದ್ರಂತೆ. ಹೌದು. ಏನದು ಆ ಸ್ಟೋರಿ ಏನು? ಅಂದ್ರೆ ಅದೇ ನಮ್ಮ ಸೋದರ ಮಾವ ಹೋಗ್ಬಿಟ್ರು ಅಂತ ಹೇಳದ್ನಲ್ಲ, ಆ ಟೀಮ್ನಲ್ಲೇ ನಮ್ಮ ಯಜಮಾನರು, ನಮ್ಮ ಮಾವನವರು, ಅಂದ್ರೆ ಅವ್ರ ಫ್ರೆಂಡ್ಸ್ಗಳು ಎಲ್ಲರೂ ಇದ್ದಂಥ ಸಮಯ ಅದು. ಸುಮಾರು ನಾನಲ್ಲೊಂದು 20 ದಿನ ಕಳೆದಿದ್ದೆ ಅಲ್ಲಿ. ನನಗೆ ಅವಾಗ ಕಾಲೇಜ್ ಟೈಮ್ ರಜಾ ಇತ್ತು, ಕಳೆದಿದ್ದೆ. ಅವಾಗ ಎಲ್ಲರೂ ಮನೆಗೆ ಬರೋದು, ಮಾತಾಡ್ಸೋದು, ಹೊಂದ್ಕೊಳ್ಳೋದು, ಹೋಗೋದು, ಇದೆಲ್ಲವೂ ಒಂದು. ನಾನು ಬೆಂಗಳೂರಲ್ಲೇ ಕಾಲೇಜು ಸ್ಕೂಲು ಎಲ್ಲ ಮಾಡಿದ್ರಿಂದ ಅಲ್ಲಿಯ ವಾತಾವರಣ ಬೇರೆ ಇತ್ತು. ಸ್ವಲ್ಪನೇ 2 ಅವರ್ಸ್ಗೆ ಸಿಕ್ಬಿಡುತ್ತೆ ಬೆಮೆಲ್ ನಗರ್, ಬಟ್ ಸ್ಟಿಲ್ ಅಲ್ಲಿ ವಾತಾವರಣನೇ ಬೇರೆ ಇತ್ತು. ಆ ಒಂದು ಆತ್ಮೀಯತೆ, ಆ ಒಂದು ನಮ್ಮದು ತಮ್ಮದು ಅಂತ ಅಪ್ಕೊಳ್ಳೋ ಅಂಥ ಮನೋಭಾವ ಇಲ್ಲಿ ಕಂಡಿರಲಿಲ್ಲ ನನಗೆ. ನಾನು ಇದ್ದಂಥ ವಾತಾವರಣದಲ್ಲೋ ಏನೋ ನನಗೆ ಕಂಡಿರಲಿಲ್ಲ. ಅಲ್ಲಿ ನೋಡಿದಾಗ ಮದುವೆ ಆದರೆ ನಾನು ಈ ಹುಡುಗನ ಮದುವೆ ಆಗ್ಬೋದಲ್ಲ ಅಂತ ನನ್ನ ತಲೆಗೆ ಬಂದಿತ್ತು. ಸೊ ಆಮೇಲೆ ಡಿಗ್ರಿ ಸೇರಿಕೊಂಡೆ, ಕಾಲೇಜು ಓದೋ ಟೈಮ್. ಆಮೇಲೆ ಮನೇಲೆಲ್ಲ ಫೈನಲ್ ಇಯರು, ಹುಡ್ಕಣ ಮುಗಿಯೋತ್ತಿಗೆ, ಎಕ್ಸಾಮ್ ಮುಗಿಯೋತ್ತಿಗೆ ಹುಡುಗ ಸಿಗಬೇಕು, ಈ ಥರದ್ದೆಲ್ಲ ಬಂದಾಗ ಸಾಕಷ್ಟು ಜಾತಕಗಳ ಎಕ್ಸ್ಚೇಂಜು ಇದು ಎಲ್ಲ ಆಗ್ತಾ ಇದ್ದಾಗ ನನ್ನ ಗಮನಕ್ಕೆ ಬರದೆ ಆಗಿದ್ದು ನಂಗೆ ಗೊತ್ತಿಲ್ಲ. ಆದಾಗ ಅವಾಗ ನಾನು ಹೇಳಿದೆ, ನಾನು ಈ ಹುಡುಗನ ಮದುವೆ ಆಗಬೇಕು ಅಂತಿದ್ದೀನಿ ಅಂತ. ಅವಾಗ ಹೇಳಿದೆ ನಮ್ಮ ಪೇರೆಂಟ್ಸಿಗೆ ಹೇಳಿ. ನನ್ನ ಕಸಿನ್, ನಮ್ಮ ಸೋದರತ್ತೆ ಮಗಳು ಎಲ್ಲ ಮಾತಾಡೋಣ, ಯಾರು ಏನು, ನನಗಿಂತ ದೊಡ್ಡವರಲ್ವ ಅವರೆಲ್ಲ. ಸೊ ಇವಳು ಈ ಥರ ಹೇಳ್ತಾ ಇದ್ದಾಳೆ ಅಂದರೆ ಕೇಳೋಣ ನೋಡೋಣ ಅಂತ ಪಾಪ ನನ್ನ ಕಸಿನ್ ರಮೇಶ್ ಅಂತ ನಮ್ಮ ತಂದೆ ತಾಯಿ ಜೊತೆ ಎಲ್ಲ ಮಾತಾಡಿ, ಆಮೇಲೆ ನಾವೆಲ್ಲರೂ ಹೋಗಿ ಇವ್ರ ಮನೆಯಲ್ಲಿ
ಬಾಲರಾಜ್ ಮನೆಗೆ ಹೋಗಿ ಮಾತಾಡಿಸಿ, ನಮ್ಮ ಮಾವನವರು ಅವ್ರುಗಳಿಗೆ ಅವರು ಎಲ್ಲ ನಮ್ಮನ್ನು ನೋಡಿದ್ರು. ನಮ್ಮ ಚಿಕ್ಕಮ್ಮನ ಮತ್ತೆ ಎಲ್ಲ ಸಣ್ಣ ವಯಸ್ಸಿಂದ ಒಂದೇ ಕುಟುಂಬದ ಥರ ಇದ್ದಂಥವ್ರು. ಆದ್ರಿಂದ ಯಾಕಂದ್ರೆ ಆ ಕಾಲಘಟ್ಟದಲ್ಲಿ ಆ ಧೈರ್ಯ ಬೇಕು ಹೇಳೋದಕ್ಕೆ. ಅವಾಗೆಲ್ಲ ಹಂಗಿರ್ಲಿಲ್ವಲ್ಲ, ತೋರಿಸಿದ ಹುಡುಗನ್ನೇ ಮದುವೆ ಆಗ್ಬೇಕು ಅನ್ನೋ. ಬಟ್ ನಾವು ಅದೇ ಹುಡುಗನ ಮದುವೆ ಆಗ್ತೀನಿ ಅನ್ನೋದಿಲ್ಲ, ಬಟ್ ಅದೇ ಹುಡುಗನೇ ಮದುವೆ ಆದ್ರಿ, ಲೈಫ್ ಬಿಂದಾಸ್ ಆಗಿದೆ, ಚೆನ್ನಾಗಿದೆ. ಓಕೆ. ಆಮೇಲೆ ನಿಮ್ಮ ಮದುವೆ ಕೂಡ ಸಿನಿಮಾದ ರೀತಿನೇ ಆಗ್ಬಿಡ್ತು ಅಂತೆಲ್ಲ ಹೇಳ್ಕೊಂಡಿದ್ವಿ. ಸಿನಿಮಾ ರೀತಿ ಅಂದ್ರೆ ಅದೇ ಅಂದ್ರೆ ಫಸ್ಟ್ ಮನೆಯಲ್ಲಿ ಹುಡುಗಿ ಈ ತರ ಹೇಳ್ದಾಗ್ಲೇ ಅದರ ವಿರೋಧ ಇರುತ್ತೆ ಅಲ್ವಾ? ಕರೆಕ್ಟ್. ದೋ ಎಲ್ಲವೂ ಸರಿಯಾಗಿರುತ್ತೆ, ಹುಡುಗ ಓದಿರ್ತಾನೆ, ಕೆಲ್ಸದಲ್ಲಿರ್ತಾನೆ, ಆಲ್ರೆಡಿ ಸೆಟ್ಲ್ ಆಗಿರ್ತಾನೆ, ಎಲ್ಲವೂ ಸರಿ ಇದ್ರು ಇವಳು ಆಯ್ಕೆ ಮಾಡ್ಕೊಂಡ್ಬಿಟ್ಲಲ್ಲ, ಅದಕ್ಕೆ ಬೇಡ. ಓ ಹಂಗೆ ಆತರ ಯೂಶಲ್ ತಂದೆ ತಾಯಿಯ ವಿರೋಧ ಹಾಗೆಲ್ಲ ಇರುತ್ತೆ. ಆಗ ಕನ್ವಿನ್ಸ್ ಮಾಡಬೇಕು. ಅವಾಗೆ ನನ್ನ ಕಸಿನ್ ಕಮ್ಸ್ ಇನ್ ಟು ದ ಪಿಕ್ಚರ್. ಅವರೆಲ್ಲ ಕನ್ವಿನ್ಸ್ ಎಲ್ಲ ಮಾಡಿದ್ಮೇಲೆ ನಮ್ಮ ತಂದೆ ನಮ್ಮ ತಾಯಿಗೆಲ್ಲ ಇವ್ರ ಮನೆಗೆ ಹೋಗಿ ಒಂದ್ಸಲಿ ನಾವು ಮಾತಾಡ್ಸೋಣ ಅನ್ನೋ ಮನೋಭಾವ ಬಂದು, ಅವಾಗೆಲ್ಲ ನಮ್ದು ಇದಿತ್ತಲ್ವಾ ಮೆಟಡೋರ್, ಆದ್ರೆ ತುಂಬ ನಾವೆಲ್ಲರೂ ಬೆಮೆಲ್ ನಗರಕ್ಕೆ ಹೋಗಿ ಅವ್ರ ಮನೇಲೆಲ್ಲ ಮಾತಾಡಿಸಿ ಎಲ್ಲ ಅವಾಗ ಒಂದು ಕಾನ್ಫಿಡೆನ್ಸ್ ಬಂದು, ಆಮೇಲೆ ಟಕ್ ಟಕ್ ಅಂತ ಡೇಟ್ ಫಿಕ್ಸ್ ಆಗಿ ಅಕ್ಟೋಬರಲ್ಲಿ ಮದುವೆನೂ ಮಾಡಿಬಿಡ್ತಾರೆ. ಸಿನಿಮಾ ಥರ ಆಗೋಯ್ತು. ಈ ನೀವು ಹೇಳ್ದಂಗೆ ನಿಮ್ಮ ಮಗಳು ನಿಮ್ಗೆ ಯಾವತ್ತೂ ಹೇಳಿಲ್ಲ ನಾನು ಹುಡುಗನ ಮದುವೆ ಆಗ್ತೀನಿ, ನೀವು ನೋಡಿದ ಹುಡುಗಿನೇ ಮದುವೆ ಹುಡುಗನ? ಹೌದು ಸರ್, ಇಲ್ಲಿ ಆಪೋಸಿಟ್ ಆಯ್ತು. ನೀವು ನೋಡಿದ ಹುಡುಗ? ನಾವು ತುಂಬಾ, ನಾನು ಮತ್ತೆ ನಮ್ಮ ಯಜಮಾನ್ರು ಅನ್ಕೊಂಡಿದ್ವಿ, ಯಾರನ್ನಾದ್ರೂ ನನ್ನ ಮಗಳು ಇಷ್ಟಪಟ್ಟು ಕರ್ಕೊಂಡ್ ಬಂದ್ರೆ ನಾವ್ ಹೇಗ್ ರಿಯಾಕ್ಟ್ ಮಾಡ್ಬೇಕು, ನಾವೇನು ಹೇಗ್ ಸ್ವೀಕರಿಸ್ಬೇಕು ಅದನ್ನ, ಈ ತರದೆಲ್ಲ ಅನ್ಕೊಂಡಿದ್ವಿ. ಅವಳು BCom ಮಾಡಿದ್ಮೇಲೆ MBA ಮಾಡಿದ್ಲು ಚೆನ್ನೈಯಲ್ಲಿ ಒಂದು ಕಾಲೇಜಲ್ಲಿ, ಮಹಾಬಲಿಪುರಂ ಹತ್ರ ಇರೋ ಒಂದು ಕಾಲೇಜಲ್ಲಿ, ಗ್ರೇಟ್ ಲೇಕ್ಸ್ ಅಂತ. MBA ಮುಗಿಸ್ಕೊಂಡು ಬಂದ ಮೇಲೆ ಕೆಲಸ ಮಾಡೋದು ಅವಳು ಅಲ್ಲೇ. ಕ್ಯಾಂಪಸ್ ಸೆಲೆಕ್ಷನ್ ಎಲ್ಲ ಆಯಿತು ಡೆಲ್ ಕಂಪನಿಗೆ. ಸೆಲೆಕ್ಷನ್ ಎಲ್ಲ ಆಗಾದ್ಮೇಲೆ ಮಾಮೂಲು ರಿಲೇಟಿವ್ಸ್ ಗೊತ್ತಲ್ಲ, ಈ ಥರ ಹಿಂಗಿದೆಯಾ, ಹುಡುಗಿನ ಮದುವೆ ಮಾಡ್ತೀರಾ, ಅದು ಇದು ಎಲ್ಲ ಸ್ಟಾರ್ಟ್ ಆಯಿತು. ನಮ್ಗೆ ಅವಳು ಒಂದು 2 years ಕೆಲಸ ಮಾಡಲಿ ಅಂತ ಇತ್ತು. ಸೊ ನಾವು ಇಲ್ಲ ಅಂತೆಲ್ಲ ಅಂದು ಮಾತಾಡಿ ಎಲ್ಲ ಶುರು ಮಾಡಿದ್ವಿ. ಇಲ್ಲ ನೋಡ್ತಾ ಇರಿ, ಅಷ್ಟು ಈಸಿ ಅಲ್ಲ ಹುಡುಗ ಸೆಟ್ ಆಗೋದು ಏನು. ಅವಾಗ ನಮ್ಮ ಮಗಳನ್ನ ಕೇಳಿದ್ವಿ, ಏನಮ್ಮ ನಾವು ನೋಡ್ಬೇಕಾ ಏನು ಏನ್ ಕತೆ ಅಂತೆಲ್ಲ. ಆಗ ಅವಳು ಹೇಳಿದ್ಲು, ಹೌದು ನಿಮ್ ಡ್ಯೂಟಿ ಅದು, ನೀವು ನೋಡಿ, ನಾನು ನನ್ನ ಮನಸ್ಸಿಗೆ ಒಪ್ಪಿಗೆ ಆದ್ಮೇಲೆ ನಾನು ಮದುವೆ ಆಗ್ತೀನಿ ಅಂತ. ಆಗ ನಮ್ಮ ಹಳಿಯನ್ನ ಹುಡುಕುವ ಇದು ಶುರುವಾಯಿತು. ಸೊ ಹಂಗಾಗಿ ಆ ಜವಾಬ್ದಾರಿ ನಮಗೆ ಬಂತು. ಸೊ ನೀವು ನಿಮ್ಮ ಅಪ್ಪ ಅಮ್ಮಗೆ ಜವಾಬ್ದಾರಿ ಕೊಡ್ಲಿಲ್ಲ. ಯಾರು ತಗೋಬೇಕು ಅಂತಿದ್ರು ಅವ್ರಿಗೆ ಕೊಡ್ಲಿಲ್ಲ, ಯಾರು ಎಲ್ಲ ಸಮಾಧಾನವಾಗಿದ್ರು ಅವ್ರಿಗೆ ಬಂತದು. ಸೊ ನೋಡಿ ಇದು ಹೇಗೆ ಸರ್ಕಲ್ ಆಗತ್ತೆ ಅನ್ನಕ್ಕೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ತುಂಬ ಖುಷಿ ಆಗ್ತಾ ಇದೆ, ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.